ತಗೋ. ಏನಪ್ಪ ಇದು? ನಾವು ನಿನಗೆ ನೋಡಿರೋ ಹುಡುಗಿ ಫೋಟೋ ಅದು, ನೀನು ಒಂದ್ಸರ್ತಿ ನೋಡು. ಹುಡುಗಿನ? ಇದೆಲ್ಲ ಯಾಕಪ್ಪ? ಅವಳ ಜೊತೆ ಡ್ಯಾನ್ಸ್ ಮಾಡೋಕೆ. ಹುಡುಗಿ ಫೋಟೋ ನಿನಗೆ ಯಾಕೋ ತೋರಿಸ್ತೀವಿ? ನಿನ್ ಮದ್ವೆ ಮಾಡೋಕೆ. ಅಪ್ಪ ದಯವಿಟ್ಟು ಹೀಗೆಲ್ಲ ಹೇಳ್ಬಿಡಿಯಪ್ಪ, ಎದೇನೋ ಹೋಯ್ತಾ ಇದೆ. ಯಾಕೋ ಮದ್ವೆನೂ ಆಗ್ಲೇ ಮುಗಿಸ್ಕೊಂಡ್ಬಿಟ್ಟಿದ್ಯೇನೋ? ಹಾಗಲ್ಲಪ್ಪ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ನಾವ್ ಈ ಹುಡುಗಿನ ಸಂಪೂರ್ಣ ಒಪ್ಪಿದ್ದೇವೆ. ನೀನು ಒಂದ್ಸರ್ತಿ ಈ ಫೋಟೋ ನೋಡು. ಏನಪ್ಪ ನೀವು ಫೋಟೋ ನೋಡಿ ಯಾರಾದ್ರೂ ಹುಡುಗಿನ ಮದುವೆ ಒಪ್ಕೋತಾರ? ಕೆಲವರು ಫೋಟೋ ಚೆನ್ನಾಗಿರ್ತಾರೆ, ನಿಜವಾಗ್ಲೂ ಚೆನ್ನಾಗಿರಲ್ಲ. ಕೆಲವರು ನಿಜವಾಗ್ಲೂ ಚೆನ್ನಾಗಿರ್ತಾರೆ, ಫೋಟೋ ಚೆನ್ನಾಗಿರಲ್ಲ. ಅದು ಅಲ್ಲದೆ ಆಕೆ ಕ್ಯಾರೆಕ್ಟರ್ ಏನು, ಆಕೆ ಅಭಿರುಚಿ ಏನು, ಇದನ್ನೆಲ್ಲ ತಿಳ್ಕೊಂಡು ಒಬ್ಬರನ್ನೊಬ್ರು ಮೀಟ್ ಮಾಡಿ ಆಮೇಲೆ ಇಬ್ರು ಮದುವೆ ಮಾಡ್ಕೊಂಡ್ರೆ ನಮ್ ಜೀವನಕ್ಕೊಂದು ಅರ್ಥ ಇರುತ್ತೆ. ವಾಟ್ ಯು ಸೇ? ಲೇ, ಇಷ್ಟೆಲ್ಲ ಆಗಬೇಕಾದ್ರೆ ಮೊದಲು ಶೋಭನ ಮುಗಿಸ್ಬೇಕು, ಆಮೇಲೆ ಮದ್ವೆ ಮಾಡ್ಬೇಕು. ಏನಪ್ಪ ನೀವು? ನಾನು ನಿಮ್ಮಪ್ಪ ಇದನ್ನೆಲ್ಲ ಯೋಚನೆ ಮಾಡಿದ್ದೇನೆ. ಇಷ್ಟಕ್ಕೂ ನೀನ್ ಈ ಫೋಟೋ ನೋಡಿ ನೀನ್ ಒಪ್ಪಿಗೆ ಕೊಟ್ಟಾಕ್ಷಣ ಈ ಮದ್ವೆ ನಡೆಯೋದಿಲ್ಲ ಕಣ. ನಾನು ಆ ಹುಡುಗಿಗೆ ನಿನ್ನ ಕಲ್ಯಾಣ ಗುರುಗಳನ್ನೆಲ್ಲ ತಿಳಿಸ್ತೇನೆ. ಆ ಹುಡುಗಿ ನಿನ್ನ ಕೃಷ್ಣ ಲೀಲೆಗಳನ್ನ ಯಥಾವತ್ತ ಕೇಳಿನು ಪರವಾಗಿಲ್ಲ, ನಾನ್ ನನ್ನ ಗಂಡನ್ ತಿದ್ದೋ ಶಕ್ತಿ ನನಗಿದೆ ಅಂತ ಒಪ್ಪಿಗೆ ಕೊಟ್ಟ ಮೇಲೇನೆ ಈ ಮದ್ವೆ. ಸರಿತಾನೆ? ಸರಿತಾನೆ? ಕರೆಕ್ಟ್ ಅಪ್ಪ, ಕರೆಕ್ಟ್. ನಿಜ ಹೇಳ್ಬೇಕು. ಯಾಕೆಂದ್ರೆ 1000 ಸುಳ್ಳು ಹೇಳಿ ಈ ಮದುವೆ ಮಾಡಿದ್ರು ಅಂತ ಆಮೇಲೆ ಹುಡುಗಿ ನೊಂದ್ಕೋಬಾರ್ದು ನೋಡಿ. ಅದಕ್ಕೋಸ್ಕರ ನಿಜ ಹೇಳ್ಬೇಕು, ಯಾವ್ದು ಮುಚ್ಚಿಡಬಾರ್ದು. ಅಮ್ಮ ನೀನೇ ಸಾಕ್ಷಿ. ಏನಪ್ಪಾ ಪ್ರಾಮಿಸ್? ಯಾವ್ದು ಮುಚ್ಚಿಡಬಾರ್ದು. ಮುಚ್ಚಿಡೋದಿಲ್ಲ ಕಣ, ಎಲ್ಲಾ ಕಲ್ಯಾಣ ಗುಡ್ಕೊಂಡು ಹೇಳ್ಬೇಕು. ಎಲ್ಲ ಹೇಳ್ತೇನೆ. ಓಕೆ, ಮೊದಲು ಈ ಫೋಟೋ ನೋಡು. ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಇವ್ರು ಹೇಳುವಾಗ ಆ ಹುಡುಗಿಗೆ ಹೇಳ್ಬಿಟ್ರೆ ಅವ್ರ ಅಪ್ರಾಣಿಗೂ ಆ ಹುಡುಗಿ ನನ್ನ ಮದುವೆ ಆಗಲ್ಲ. ಆಮೇಲೆ ರಾಧಾ ಅಂತ ತೋರ್ಸೋದು, ಒಪ್ಸೋದು, ಮದುವೆ ಆಗೋದು. ರಾಧಾ, ನಿನಗ್ ಕಾಂಪಿಟೇಷನ್ ಆಗಿ ಬಂದ್ರು ಈ ಹುಡುಗಿನ ನಾನ್ ನೋಡ್ತೀನ? ನೆವರ್, ಖಂಡಿತ ಇಲ್ಲ. ನೋಡೋದೇನಮ್ಮ ಕೃಷ್ಣ? ಹಾ ನೋಡ್ತೀನಿ. ಆ ಫೋಟೋ ನೋಡಿದ್ಯೇನಾ? ಕೃಷ್ಣ! ರಾಧಾ! ಲೇ ಗೋಪಾಲ, ಅಪ್ಪ ಇದು ಏನೋ ಇದು? ಆ ಹುಡುಗಿ ಫೋಟೋ ನೋಡಿ ನಿನ್ ಅಭಿಪ್ರಾಯ ತಿಳಿಸೋ ಅಂತಂದ್ರೆ ಆಗ್ಲೇ ಆ ಹುಡುಗಿ ಬಗ್ಗೆ ಕನಸು ಕಾಣ್ತಾ ಇದ್ಯಾ? ಈಗ್ಲೇ ಕನಸು ಕಾಣಬೇಡ. ಆ ಹುಡುಗಿ ನಿನ್ನ ಕಲ್ಯಾಣ ಗುಣಗಳನ್ನೆಲ್ಲ ಕೇಳಿ ಒಪ್ಪಿಗೆ ಕೊಟ್ಟ ಮೇಲ್ ತಾನೆ. ಅಪ್ಪ ಅಪ್ಪ ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಆ ಹುಡುಗಿ ಮುಂದೆ ಹೇಳ್ಬೇಕಾ? ಅಲ್ಲ, ಯಾಕೆ ಹೇಳ್ಬೇಕು ಅಂತ. ಪಾಪ ಇದನ್ನೆಲ್ಲ ಕೇಳಿ ಆ ಹುಡುಗಿ ಹೆದರ್ಕೊಂಡು ಈ ಮದುವೆ ಬೇಡ ಅಂತಂದ್ರೆ ಕಷ್ಟ. ಅನ್ಲಿ ಬಿಡು, ಏನ್ ಕಷ್ಟ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ಹೇಳ್ದೆ, ಅಪ್ಪ ಆ ಹುಡುಗಿಗೆ ನನ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳ್ಬಿಡಿ, ಏನು ಬಿಡ್ಬೇಡಿ, ಇಷ್ಟ್ರ ಮೇಲೆ ಅವಳು ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ದ್ರೆ ಬಿಡ್ಲಿ ಅಂತ. ಅಪ್ಪ ನಾನು ಅಲ್ಲಿ ಹೇಳಿದ್ದೆ, ಇಲ್ಲಿ ಬಂದು ಯೋಚನೆ ಮಾಡಿದಾಗ ಗೊತ್ತಾಯ್ತು ನೀವು ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದಿರಲ್ಲ. ನಿಮಗ್ ಡಿಸಪಾಯಿಂಟ್ ಮಾಡ್ಬಾರ್ದು ನೋಡಿ. ದಟ್ ಈಸ್ ಮೈ ಪಾಯಿಂಟ್. ಓಹೋ, ನೀನ್ ಏನೇ ಮಾಡಿದ್ರು ನನಗ್ ಒಳ್ಳೇದಾಗ್ಲಿ ಅಂತಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು. ಹೇಳಿಪ್ಪ. ನೀನು ತೆಪ್ರೆ ಬಾಯಿ ಮುಚ್ಕೊಂಡಿರು, ಮುಂದಲ್ದು ನಾನು ನೋಡ್ಕೋತೇನೆ. ಓಕೆ.